ಇನ್ನು ಉಳಿದಂಥ ಸಿನಿಮಾಗಳು ಪುಷ್ಪ 2 ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇರುವಂಥ ಸಿನಿಮಾ. ಸೊ ಅದರ ಡಬ್ಬಿಂಗ್ ಏನಾದರೂ ಅದರ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು? ನನ್ನ ಪಾತ್ರದ ಕೆಲಸ ಮುಗ್ದಿದೆ. ಬಟ್ ಎಲ್ಲೋದ್ರೂ ಪುಷ್ಪ ಬಗ್ಗೆನೇ ಕೇಳ್ತಿದ್ದಾರೆ. ಸೊ ಡಿಸೆಂಬರ್ 5ಕ್ಕೆ ಪುಷ್ಪ ನೋಡಿ, ನವಂಬರ್ 22ಕ್ಕೆ ಅದಕ್ಕಿಂತ ಮುಂಚೆ ಝೀಬ್ರಾ ನೋಡಿ. ಪುಷ್ಪ ಬಗ್ಗೆ ಐ ಥಿಂಕ್ ಡೀಟೇಲ್ಸು ನನಗೂ ಏನೂ ಗೊತ್ತಿಲ್ಲ. ನಾನು ತುಂಬ ಎಕ್ಸೈಟೆಡ್ ಆಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಸುಕುಮಾರ್ ಅವರು, ಅಲ್ಲು ಅರ್ಜುನ್ ಅವರು, ಮೈತ್ರಿ ಸಿನಿಮಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ಲ, ಅವ್ರು ಎಷ್ಟು ಪ್ಯಾಷನೇಟಾಗಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಇನ್ನೂ ಒಳ್ಳೆ ಇಂಪ್ಯಾಕ್ಟ್ ಇರುವಂಥ ಸಿನಿಮಾ ಜೊತೆ ಬರ್ತಾರೆ. ಇಬ್ಬರ ಟಕಫರ್ ಎಲ್ಲೂ ಕಂಟಿನ್ಯೂ ಆಗುತ್ತಾ ಅಂತ ಸೀಕ್ವಲ್ನಲ್ಲಿ? ಅದು ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸೊ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಮತ್ತೆ. ಇನ್ನು ನಾಳೆ ತುಂಬ ದೊಡ್ಡ ಹಬ್ಬ ಕರ್ನಾಟಕದಲ್ಲಿ, ಯಾಕಂದರೆ ಭೈರತಿ ರಣಗಲ್ ರಿಲೀಸ್ ಆಗ್ತಿರುವಂಥದ್ದು. ಸೊ ಅದಕ್ಕೆ ನೀವು ತಯಾರಿ ಆಗ್ತಿದ್ದೀರಾ? ಅದೇ ಲುಕ್ನಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಶಿವಣ್ಣವ್ರಿಗೆ ಹೇಳಿದ್ರಿ. ಸೊ ನಾಳೆಗೆ ಪ್ಲ್ಯಾನ್ಸ್ ಏನಿದೆ ಭೈರತಿ ರಣಗಲ್? ನಾಳೆ ಬೆಳಗ್ಗೆ 6 ಗಂಟೆ ನರ್ತಕಿ ಥಿಯೇಟ್ರಲ್ಲಿ ಅಭಿಮಾನಿಗಳ ಜೊತೆ ಎಲ್ಲ ಸಿನಿಮಾ ನೋಡ್ತಾ ಇದ್ದೀವಿ. ಎಲ್ಲ ಭೈರತಿ ರಣಗಲ್ ಲುಕ್ಕಲ್ಲಿರ್ತೀವಿ. ನಾವು ಮಫ್ತಿ ಸಿನಿಮಾ ಶ್ರೀನಿವಾಸ ಥಿಯೇಟ್ರಲ್ಲಿ, ನಮ್ಮ ಇದು ಶ್ರೀನಿವಾಸ ಥಿಯೇಟ್ರ್ ಯಾವ ಗೌಡನಪಲ್ಲೆ ಶ್ರೀನಿವಾಸ ಥಿಯೇಟ್ರಲ್ಲಿ, ಅದು ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ವಿ. ಶಿವಣ್ಣನ ಎಂಟ್ರಿಗೆ ರೋಮಾಂಚನ ಎಲ್ಲ ಆಗಿ, ಸೊ ಇವಾಗ ಅದೇ ಕ್ಯಾರೆಕ್ಟ್ರದು ಸಿನಿಮಾ ಆಗಿ ಬರ್ತಾಯಿದೆ ಅಂದಾಗ ಸೊ ಅದನ್ನು ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಮೇ ಬಿ ಈ ಥರದೊಂದು ಪ್ರೀಕ್ವೆಲ್ ಅನ್ನೋ ಕಾನ್ಸೆಪ್ಟ್ನ ಕನ್ನಡಕ್ಕೆ ತಂದಂಥ ಮೊದಲ ಸಿನಿಮಾ. ಸೊ ಈ ಪ್ರೀಕ್ವೆಲ್ ಇರೋದ್ರಿಂದ ಈಗ ಮಫ್ತಿ ನೋಡ್ಕೊಂಡು ಆಮೇಲೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಮಫ್ತಿನ ಆಲ್ರೆಡಿ ನೋಡ್ಬೋದು, ಇನ್ನೊಂದು ಸರಿ ನೋಡ್ಬೋದು. ಆ್ಯಂಡ್ ಆಲ್ರೆಡಿ ನೋಡಿದ್ದಾರೆ ತುಂಬ ಸರಿ. ಸೊ ಒಂದು ರೌಂಡ್ ನೋಡ್ಕೊಂಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಈಗ ಒಂದು ತಿಂಗಳ ಅಂತರದಲ್ಲಿ 2 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಕೊನೆಯದಾಗಿ ಅಭಿಮಾನಿಗಳಿಗೆ ಹೇಳೋದಾದರೆ? ಝೀಬ್ರಾ ಡೆಫಿನೆಟ್ಲಿ ಥಿಯೇಟ್ರಲ್ಲೇ ವಿಟ್ನೆಸ್ ಮಾಡೋವಂಥ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕಿಂತ ಐ ಥಿಂಕ್ ನೀವು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಆ್ಯಂಡ್ ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಕೂಡ ಮಾಡಿದ್ದೀವಿ. ತೆಲುಗು ಒರಿಜಿನಲ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕನ್ನಡ ಡಬ್ಬಿಂಗ್ ವರ್ಷನ್ ಕೂಡ ಚೆನ್ನಾಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಹರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಸ್, ಇದಿಷ್ಟು ಡಾಲಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನಾವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.